ಏನಮ್ಮ ನೀನು ಬಹಳ ಅಪರೂಪ ಹುಡ್ಕೊಂಡು ಬಂದಿದ್ಯಾ? ಏನು ಸಮಾಚಾರ? ಬರೋ ಅಂಥ ಪರಿಸ್ಥಿತಿ ಬಂದಿದೆ ಸರ್, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು. ನಾನು ನಿಮಗೆ ಸಹಾಯ ಮಾಡೋಕ್ಕಾಗುತ್ತಾ? ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಈ ಕೆಲಸ ಬಿಟ್ಟು ಊರಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದೀನಿ. ಸರ್, ನೀವೇನೋ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡ್ತೀರಾ, ಆದರೆ ನಾನಿಲ್ಲಿ ನರ್ಕ ಅನುಭವಿಸ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಏನು ನಡೆದಿದೆ, ನಾನು ಯಾವ ಥರ ಯಾತನೆ ಪಡ್ತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ಹಣೆ ಬರದಲ್ಲಿ ಬರೆದಿರೋದನ್ನ ಅಳ್ಸೋಕ್ಕಾಗಲ್ವಲ್ಲ? ಆ ಥರ ಅಂದ್ಕೊಂಡ್ರೆ ನಮ್ಮ ಬದುಕಿಗೆ ಏನು ಅರ್ಥ ಇರುತ್ತೆ ಹೇಳಿ? ನಮ್ಮ ಹಣೆ ಬರನ ಬದಲಾಯಿಸದೇ ಇರೋಕ್ಕಾಗ್ಬೋದು, ಆದರೆ ಇನ್ನೊಬ್ಬರ ಹಣೆ ಬರನ ಬದಲಾಯಿಸ್ಬೋದಲ್ವಾ? ಆಯಿತು, ಈಗ ನನ್ನ ಏನು ಮಾಡು ಅಂತೀರಾ? ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಆ ಮನೆಯಿಂದ ಮೊದಲು ನನಗೆ ಮುಕ್ತಿ ಕೊಡಿಸಿ. ಆ ಮನೇಲಿರೋ ಪ್ರತಿ ಕ್ಷಣನೂ ನನಗೆ ಮುಳ್ಳಿನ ಮೇಲೆ ನಡೆಯೋ ಹಾಗಾಗ್ತಿದೆ. ಆ ಮನೇಲಿ ನನ್ನ ಸುಖ ಹೇಳ್ಕೊಳ್ಳೋದ್ರಿರ್ಲಿ, ಕಷ್ಟ ಹೇಳ್ಕೊಳಕ್ಕೂ ಆ ಮನೇಲಿ ಯಾರೂ ಇಲ್ಲ. ನನಗೆ ಹೇಳ್ಕೊಳಕ್ಕೆ ದೊಡ್ಡ ಮನೆ ಸೊಸೆ ಅಷ್ಟೆ, ಆದರೆ ಆ ಮನೇಲಿ ಕೆಲ್ಸದಾಗಿರೋ ಫ್ರೀಡಮ್ ಕೂಡ ನನಗಿಲ್ಲ. ಇಷ್ಟು ವರ್ಷ ಆ ಮನೇಲೇ ಇದ್ಕೊಂಡು ನಾನು ನನ್ನ ಪ್ರತೀಕಾರನ ತೀರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಒಂದು ಹೆಜ್ಜೆ ಸಹ ಮುಂದೆ ಇಡೋಕ್ಕಾಗ್ತಾ ಇಲ್ಲ. ಪ್ರತಿ ಹೆಜ್ಜೆನೂ ಸೋಲ್ತಾನೆ ಬಂದಿದ್ದೀನಿ. ಇಷ್ಟು ವರ್ಷ ನಾನು ಆ ಮನೇಲಿ ಒಬ್ಬಳೇ ಇದ್ದೆ, ಆದರೆ ಈಗ ಆ ಮನೆಗೆ ಇನ್ನೊಬ್ಳು ಸೊಸೆಯಾಗಿ ಬಂದು ಒಕ್ಕರಿಸ್ಕೊಂಡಿದ್ದಾಳೆ. ಅವಳು ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ನಾನು ಇಟ್ಟಿರೋ ಗುರಿಗೆ ಅವಳು ಅಡ್ಡ ಆಗ್ತಾಳೆ ಅನಿಸ್ತಾ ಇದೆ. ಅದಕ್ಕೆ ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ಸರ್. ಅದಕ್ಕೆ ಏನಾದರೂ ಮಾಡಲೇಬೇಕು. ಅಂದರೆ ಅವಳನ್ನ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅವಳು ಬಾಯಿ ಮುಚ್ಚೋದು ಅಷ್ಟು ಸುಲಭ ಅಲ್ಲ ಸರ್. ಅವಳಿಗೆ ಸಣ್ಣ ಅನುಮಾನ ಬಂದರೂ ನನ್ನನ್ನು ಹಿಡ್ದಾಕ್ಬಿಡ್ತಾಳೆ. ಅದಕ್ಕೆ ಮೊದಲು ಆ ಮನೆ ನೆಮ್ಮದಿನ ಕಿತ್ಕೋಬೇಕು. ಅವರೆಲ್ಲರೂ ವಿಲ ವಿಲ ಅಂತ ಒದ್ದಾಡಬೇಕು. ಹೊಡೆದ್ರೆ ಆನೆನೇ ಹೊಡಿಬೇಕು, ಅಂದರೆ ಆ ಮನೇಲಿ ಹಿರಿತಲೆ ಉರುಳಬೇಕು. ಅಂದರೆ ಆ ಮನೆ ದೊಡ್ಡ ತಲೆ ಉರುಳಬೇಕು. ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ವಾ? ನನಗೆ ತೊಂದರೆ ಆಗುತ್ತೆ ಅಂತ ಕೂತ್ರೆ ನನ್ನ ಪ್ರತೀಕಾರ ತೀರುತ್ತಾ ಹೇಳಿ? ನಾನು ಅನ್ಕೊಂಡಿದ್ದಾಗಬೇಕು ಅಂದರೆ ಆ ಮನೇಲಿ ಎಲ್ಲರೂ ಸರ್ವನಾಶ ಆಗಬೇಕು. ಅದಾಗುತ್ತೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾನು ನೋಡ್ಕೊಳ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕೇ ಬೇಕು. ಇಲ್ಲದೆ ಹೋದರೆ ನಾನು ನರ್ಕ ಅನುಭವಿಸ್ಬೇಕಾಗತ್ತೆ, ನಲ್ಲಿ ಸಾಯ್ಬೇಕಾಗತ್ತೆ. ಒಂದು ನಿಮಿಷ ಇಲ್ಲೇ ರೀ, ಬರ್ತೀನಿ. The number you are trying to call is currently not reachable. ನೋಡಿದ್ರೆ ಮೇಡಮ್ ಅವರೇ, ನನ್ನ ಮಗ ನಮಗೆ ಸರಿಯಾಗಿ ಕೈ ಕೊಟ್ಟ. ಈಗ ಫೋನ್ ಮಾಡ್ತಿದ್ರೆ ಚಾಲ್ತಿರ್ಲಿಲ್ಲ ಅಂತ ಬರ್ತಾ ಇದೆ. ಸುಮ್ಮನೆ ಅವನ್ನ ಬಿಡಬಾರ್ದಾಗಿತ್ತು, ಬಿಟ್ಟು ತಪ್ಪು ಮಾಡಿದ್ವಿ. ನಮಗೆ ಹೆದರ್ಕೊಂಡು ಹೀಗೆಲ್ಲ ಮಾಡಿದ್ದಾನೆ ಅಂತ ಅನ್ನಿಸ್ತದೆ ಸಿದ್ದವ್ರೆ. ಆದರೆ ಎಲ್ಲಿಗೆ ಹೋಗ್ತಾನೆ? ಅಣ್ಣ ಅನ್ನಿಸ್ಕೊಂಡಿರೋನು ಇನ್ನು ಹಾಸ್ಪಿಟಲಲ್ಲೇ ಇದ್ದಾನಲ್ವಾ, ಅವನ್ನ ನೋಡೋಕ್ಕಾದರೂ ಯಾವುದಾದ್ರೂ ಒಂದು ವೇಷದಲ್ಲಿ ಬಂದೇ ಬರ್ತಾನೆ. ಈಗ ನಾವು ಹಾಸ್ಪಿಟಲ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಆಗ ಅವ್ನು ಸಿಕ್ಕಾಕೋತಾನೆ. ಅವ್ನ ಫೋಟೋನಾದರೂ ಇದ್ದಿದ್ರೆ ಪೊಲೀಸವ್ರಿಗೆ ತೋರಿಸಿ ಅವ್ನು ಯಾರು, ಅವನ ಮೇಲೆ ಏನಾದರೂ ಪೊಲೀಸ್ ಕೇಸ್ಗಳಿದೆಯಾ ಅಂತ ತಿಳ್ಕೊಬೋದಾಗಿತ್ತು. ಅವ್ನ ಫೋಟೋನೂ ತಗೊಳ್ಳಿಲ್ಲ ನಾವು. ಫೋಟೋ ಮಿಸ್ ಆದರೆ ಏನಂತೆ? ಈಗ ಪೊಲೀಸ್ ಸ್ಟೇಷನ್ಗೆ ಒಂದು ಸಲ ಹೋಗಿ ಅಲ್ಲಿರೋ ಫೋಟೋಸ್ನ ನೋಡಿದ್ರೆ ಅವ್ನು ಸಿಗಬಹುದು. ಆಗ ಪೊಲೀಸವ್ರಿಗೂ ಅವನ ಬಗ್ಗೆ ಒಂದು ಸ್ವಲ್ಪ ವಿಷಯ ಗೊತ್ತಾಗಬಹುದಲ್ವಾ? ಸರಿಯಾಗಿ ಹೇಳಿದ್ರಿ ಮೇಡಮ್ ಅವರೇ. ಈಗಲೇ ಎಸ್ಸಿಗೆ ಫೋನ್ ಮಾಡಿ ಸ್ಟೇಷನಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊತೀನಿ. ಸರ್, ಇವತ್ತು ಆ ವ್ಯಕ್ತಿ ಕಡೆ ಇದ್ದು ಒಬ್ಬ ಹುಡುಗನ ನೋಡಿದ್ವಿ. ಅವನ್ನ ಹಿಡ್ಕೊಂಡು ಬಾಯಿ ಬಿಡ್ಸಕ್ಕೆ ನೋಡಿದ್ವಿ, ಆದರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ಅವ್ನ ನಂಬರ್ ಇಸ್ಕೊಂಡು ಬಿಟ್ಟು ಕಳಿಸಿದ್ವಿ. ಈಗ ನೋಡಿದ್ರೆ ಅವ್ನ ಫೋನೇ ವರ್ಕ್ ಆಯ್ತಿಲ್ಲ. ಸ್ಟೇಷನ್ಗೆ ಬಂದು ನಿಮ್ಮ ಹತ್ರ ಈ ಕಳ್ಳರು, ರೌಡಿಗಳು, ಅಕ್ಯೂಸ್ಗಳು ಇವ್ರದ್ದೆಲ್ಲ ಫೋಟೋಗಳಿರ್ತದಲ್ಲ, ಅದರಲ್ಲಿ ಇವಂದೇನಾದರೂ ಫೋಟೋ ಇದೆಯಾ ಅಂತ ನೋಡೋಕ್ಕೆ ಸ್ಟೇಷನ್ಗೆ ಬರಬೇಕು ಅಂತಿದ್ವಿ. ನೀವೇನಾದರೂ ಇರ್ತೀರಾ ಸರ್? ಗೌಡ್ರೆ, ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ, ಆದರೆ ಇಲ್ಲಿ ಒಂದು ದೊಡ್ಡ ಅನಾಹುತನೇ ಆಗೋಗಿದೆ. ಕೋಮಾದಲ್ಲಿದ್ದ ಆ ವ್ಯಕ್ತಿ, ಅವನನ್ನ ಇವನ್ ಕಡೆಯವರೇ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಹೇಳ್ತಿದ್ದೀರಾ ಸರ್? ನೀವೆಲ್ಲ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟರು ಅವ್ನು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಹೆಂಗೆ ಸಾಧ್ಯ? ಅದೇ ಈಗ ನಮಗೆ ತಲೆನೋವಾಗಿರೋದು. ಯಾರು ಇವ್ರ ಕಡೆ ಇಬ್ರು ಬಂದು ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ
ಬರ್ತಾ ಇಲ್ಲ, ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆಸ್ಪತ್ರೆಯವರು ಇದಕ್ಕೆ ಸುತರಾಂ ಒಪ್ಪಿಲ್ಲ. ಆಮೇಲೆ ಇವರು ಫೋರ್ಸ್ ಮಾಡಿದ್ದನ್ನು ನೋಡಿ ಪೊಲೀಸ್ನವ್ರು ಪರ್ಮಿಷನ್ ತೊಗೊಂಡ್ಬನ್ನಿ ನಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರಿಬ್ರು ಪೊಲೀಸ್ನವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇನ್ನಿಬ್ರು ಇವ್ರಿಗೆ ಗೊತ್ತಾಗ್ದಿರೋ ಥರ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಅವನ್ನ ಹುಡುಕ್ತಾ ಇದ್ದೀವಿ. ಈ CCTV ಫುಟೇಜಸ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ವಿಷಯ ಗೊತ್ತಾದ್ರೆ ನಿಮಗೆ ತಿಳಿಸ್ತೀವಿ. ಬಟ್ ನೀವು ಸ್ವಲ್ಪ ಹುಷಾರಾಗಿ. ಅವ್ರಿಗೇನಾದರೂ ಪ್ರಜ್ಞೆ ಬಂತು ಅಂದರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿದ್ರೆ ಮೇಡಮ್ ಅವ್ರೆ ಎಂಥ ಕೆಲಸ ಆಯಿತು ಅಂತ. ಹಾಗಾದರೆ ಅವನು ಹಾಸ್ಪಿಟಲ್ಗೆ ಅದೇ ವಿಷಯಕ್ಕೆ ಹೋಗಿದ್ದಾನೆ ಅನಿಸುತ್ತೆ. ಅಷ್ಟರಲ್ಲಿ ನಮ್ಮ ಕೈಗೆ ಸಿಕ್ಕಾಕೊಂಡ. ಏನೂ ಗೊತ್ತಿಲ್ಲ ಅಂತ ನಾಟಕ ಮಾಡಿ ನಮ್ಮ ಹತ್ರನೇ ಎಸ್ಕೇಪ್ ಆಗಿಬಿಟ್ಟ. ಅದಕ್ಕೆ ಅವ್ನ ಫೋನ್ ವರ್ಕ್ ಆಗ್ತಿಲ್ಲ. ಅಥವಾ ಇದ್ರ ಹಿಂದೆ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ ಅಂತ ಅನ್ನಿಸ್ತಿದೆ. ಯಾಕಂದರೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೂ ಅವನ್ನ ಅಲ್ಲಿಂದ ಹೇಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ? ನನಗೂ ಹಂಗೆ ಅನಿಸಿದೆ ಮೇಡಮ್ ಅವರೇ. ಒಬ್ಬ ಕೋಮಾದಲ್ಲಿರೋ ವ್ಯಕ್ತಿನ ಅಷ್ಟು ಈಸಿಯಾಗಿ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇವ್ರು ಅದನ್ನು ಮಾಡಿದ್ದಾರೆ ಅಂದರೆ ಖಂಡಿತ ಇವ್ರ ಹಿಂದೆಗಡೆ ಯಾವುದೋ ದೊಡ್ಡ ಕೈ ಕೆಲಸ ಮಾಡ್ತಿದೆ. ಈ ಊರಲ್ಲಿ ಅವ್ನಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ? ಇವ್ನು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಮೇಡಮ್ ಅವರೇ? ನನಗಂತೂ ತಲೆ ಕೆಟ್ಟು ಕೆರಡೀತದೆ. ತುಂಬ ತಲೆ ಕೆಡಿಸ್ಕೊಬಿಡಿ ಸಿದ್ದು ಅವರೇ. ಎಂಥ ಖತರ್ನಾಕ್ ಕಳ್ಳ ಆದ್ರೂ ಯಾವುದಾದ್ರೂ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ಅವನೇನಾದರೂ ನಿಜವಾಗ್ಲೂ ಕೋಮಾಲಿದ್ರೆ ಅವ್ನ ಟ್ರೀಟ್ಮೆಂಟ್ಗೋಸ್ಕರ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ಬೇಕಲ್ವಾ? ಅಥವಾ ಅವರೇ ಟ್ರೀಟ್ ಮಾಡ್ತಾಯಿದ್ರು ಮೆಡಿಸಿನ್ ಎಲ್ಲ ತೊಗೊಳ್ಳೋದಕ್ಕೆ ಅವ್ರು ಹೊರಗೆ ಓಡಾಡಲೇಬೇಕಲ್ವಾ? ಈಗ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಅವ್ರ ಊರಂತೂ ಬಿಟ್ಟು ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ನಾವು ಅದನ್ನು ಕಂಡುಹಿಡಿಬೇಕು. ಸರಿ ಮೇಡಮ್ ಅವರೇ, ಈಗಲೇ ನಮ್ಮ ಹುಡುಗ ಫೋನ್ ಮಾಡಿ ಅವ್ನು ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ಎಲ್ಲ ಕಡೆ ಹುಡ್ಕಕ್ಕೆ ಹೇಳ್ತೀನಿ.